ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣರಾದಂಥ ಹಡಪದ ಅಪ್ಪಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಮಾತು ಮಾತಿಗೆ ಮಥನವ ಮಾಡುವಾತನೇ ಜಾತ, ಮಾತು ಮಾತಿಗೆ ಮಥನವ ಮಾಡುವಾತನೇ ಜಾತ, ಮಾತಿಗೆ ಮೊದಲ ಕಂಡಾತನೇ ಅಜಾತ, ಮಾತಿಗೆ ಮೊದಲ ಕಂಡಾತನೇ ಅಜಾತ, ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೇ ಪರಮಾತ್ಮ, ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೇ ಪರಮಾತ್ಮ, ನೀತಿ ನಿಜ ನೆಲೆಗೊಂಡಾತನೇ ಜಗನ್ನಾಥ, ನೀತಿ ನಿಜ ನೆಲೆಗೊಂಡಾತನೇ ಜಗನ್ನಾಥ, ಈ ವೇತರಕ್ಕೂ ಸಿಕ್ಕ ದಿಪ್ಪಾತನೇ ಗುರುನಾಥ, ಈ ವೇತರೊಳಗೂ ಸಿಕ್ಕ ದಿಪ್ಪಾತನೇ ಗುರುನಾಥ, ಬಸವಪ್ರಿಯ ಕೂಡಲ ಚನ್ನಬಸವಣ್ಣ, ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಇಲ್ಲಿ ಹಡಪದ ಅಪ್ಪಣ್ಣನವರು ಏನು ಹೇಳ್ತಿದ್ದಾರೆ ಅಂದರೆ, ಈ ನಮ್ಮ ಬದುಕಲ್ಲಿ ಬರುವಂಥ ಕೆಲವೊಂದು ವಿಚಾರಗಳು ಮತ್ತು ಮಾತು ಮತ್ತು ಕಳವಳಿಕೆ, ಇವುಗಳಿಗೆ ಕಾತರ, ಇವುಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂದರೆ, ಮಾತು ಮಾತಿಗೆ ಮಥನವ ಮಾಡುವಾತನೇ ಜಾತ. ಅಂದರೆ ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಇರ್ತೀವಿ, ಹಾಗೆ ಒಂದು ಮಾತಿಗೆ 10 ಮಾತಾಡ್ತಿರ್ತೇವೆ, ಮತ್ತು 10 ಮಾತಾಡಿದರೆ 20 ಮಾತಾಡ್ತಿರ್ತೇವೆ. ಅಂದರೆ ಒಂದೇ ಒಂದು ಮಾತಿಗೆ ಮಾತು ಆಡ್ತಾ ಹೋದಾಗ ಮತ್ತು ಆ ಮಾತಿನ ವೈಖರಿ ಹೇಗಿರ್ತೈತಿ ಅನ್ನೋದು ಬಹಳ ಮುಖ್ಯವಾಗಿರ್ತೈತಿ. ಸುಮ್ಮನೆ ಏನೇನೋ ಮಾತಾಡಿ ಅಲ್ಲಿ ಏನಾಗ್ಬಿಡ್ತೈತಿ ಅಂದರೆ, ನಮಗೆ ವಾಚಾಳಿ ಅನ್ನುವ ಒಂದು ಬಿರುದು ಕೊಡ್ತಾರೆ. ಅವರು ತುಂಬ ವಾಚಾಳಿ ಅದಾರ, ಅವರು ಮಾತಿಗೆ ಮಾತು ಬಿಡೋದಲ್ಲ, ಮಾತಿಗೆ 108 ಮಾತಾಡ್ತಾನವನು ಅಂತ ಹೇಳಿ ಅಲ್ಲಿ ಏನಾಗಿಬಿಡ್ತದೆ ಅಂದರೆ ಆತ ಜಾತ ಆಗ್ತಾನೆ ಅಂತಾರೆ ಅವರು. ಹಾಗಂದ್ರೆ ಕೇವಲ ಒಂದು ಮಾತಿನಿಂದ ಎಲ್ಲರೂ ನಾನು ಎದುರಿಸ್ತೇನೆ, ಮಾತಿನಿಂದ ನಾನು ಎಲ್ಲರನ್ನೂ ಹಿಮ್ಮೆಟ್ಟಿಸ್ತೇನೆ ಅಂತ ಹೋದಾಗ ನಮಗೆ ಅಲ್ಲಿ ಮಾತುಗಾರನಿಗೆ ವೈರಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಅದಕ್ಕೆ ಸರ್ವಜ್ಞ ಹೇಳೋದು, ಮಾತು ಬಲ್ಲಾತ ಜಾಣ, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದನ್ನು ಅಲ್ಲಿ ಹೇಳ್ತಾರೆ ಅವ್ರು ಶರಣರು. ಅದಕ್ಕೆ ಹೆಚ್ಚಿಗೆ ಒಂದು ಮಾತಿಗೆ ಮತ್ತು ಮಾತು ಬೆಳೆಸ್ತಾ ಹೋದಾಗ ಅಲ್ಲಿ ಜಗಳ ಚಾಲುವಾಗ್ತದೆ. ಮತ್ತು ಅದ ಒಂದು ಕಡೆ ಹೇಳ್ತಿರ್ತಾರೆ ಗಾದೆ ಮಾತು ಮನೆ ಕೆಡಿಸ್ತು, ತೋತು ಒಲೆ ಕೆಡಿಸ್ತು ಅಂತ. ಅಂದರೆ ಈ ಮಾತುಗಳಲ್ಲಿ ಅನೇಕ ಥರದ ಮಾತುಗಳಿರ್ತಾವೆ. ಹಾಗೆ ಮಾತಾಡ್ತಾ ಎಲ್ಲರೂ ನಾವು ಎದುರು ಹಾಕ್ಕೊಂಡಾಗ ಅಲ್ಲಿ ಹೇಳ್ತಿರ್ತಾನೆ, ನಾವು ನೋಡು ಹಿಂಗೆ ಮಾತಾಡಿಬಿಟ್ಟೆ, ಸುಮ್ಮನೆ ಹೋಗಿಬಿಟ್ಟವ, ಹಿಂಗೆ ಅಂದ್ಬಿಟ್ಟೆ, ಹೆದರಿ ಸುಮ್ಮನೆ ಹೋಗಿಬಿಟ್ಟ ಅಂತ. ಹೀಗೆ ತಮ್ಮ ಒಂದು ದೊಡ್ಡಸ್ತಿಕೆಯನ್ನು ಅಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಆಗ್ತಾ ಹೋದಾಗ, ಮಾತಿಗೆ ಮಾತು ಬೆಳೆಸ್ತಾ ಹೋದಾಗ ಅಲ್ಲಿ ಆತನಿಗೆ ವೈರಿಗಳು ಜಾಸ್ತಿ ಆಗ್ತಾರ, ಆತ ಜಾತ ಆಗ್ತಾನೆ, ವೈರಿ ಆಗ್ತಾನೆ ಅವನು ಅನ್ನೋದನ್ನು ಇಲ್ಲಿ ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಹಾಗೆ ಮುಂದೆ ಅವರು ಹೇಳ್ತಾರೆ, ಮಾತಿಗೆ ಮೊದಲ ಕಂಡಾತನೇ ಅಜಾತ. ಏನಾದರೂ ಒಂದು ಎದುರಿನ ವ್ಯಕ್ತಿ ಮಾತಾಡಿದ್ದ ಅಂದರೆ ಅದರ ಮೂಲ, ಅದರ ಅರ್ಥ, ಆ ಮಾತಿಗೆ ನಾವು ಉತ್ತರವನ್ನು ಕೊಡಬೇಕು ಅಥವಾ ಬೇಡ ಅನ್ನುವಂಥ ಆ ಮಾತಿನ ಮೊದಲ ಏನಿರ್ತದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಮಾತಾಡೋ ಇದ್ದ ಅಂದರೆ ಆತ ಅಜಾತ. ಅಂದರೆ ಆತನಿಗೆ ವೈರಿಗಳಿಲ್ಲ, ಯಾರು ಅವನ್ನ ವೈರಿ ಆಗೋಕ್ಕೆ ಸಾಧ್ಯ ಇಲ್ಲ.
ಯಾಕಂತ ಕೇಳಿದರೆ ಅವ ಎಷ್ಟು ಬೇಕು ಅಷ್ಟೇ ಮಾತಾಡ್ತಿರ್ತಾನೆ. ಅವ್ರು 10 ಮಾತಾಡಿದ್ರೆ ಇಲ್ಲಿ 1 ಮಾತಾಡ್ತಿರ್ತಾನೆ. ಅವ್ರು 10 ಮಾತನಾಡಿದಾಗ ಅದಕ್ಕೆ ಒಂದೇ ಒಂದು ಉತ್ತರ ಕೊಡ್ತಾನೆ. ಆವಾಗ ಮಾತ್ರ ನೋಡಪ್ಪ ಅವನು ಕೊಟ್ಟಾಗ ನಾವು ಮಾತಾಡಿದ್ವಿ, 4 ಮಾತಾಡಿದ್ರೂ ಭಾರಿ ಚಂದ ಮಾತಾಡಿದ, ಇನ್ನೊಂದು ಸ್ವಲ್ಪ ಅವನ ಜೊತೆ ಮಾತನಾಡಬೇಕು ಅನ್ನಿಸ್ತಿತ್ತು ಅಂದಾಗ ಆತ ಅಜಾತ ಆಗ್ತಾನೆ. ಅಂದರೆ ಆತನಿಗೆ ವೈರಿಗಳು ಇರೋದಿಲ್ಲ, ಆತ ಎಲ್ಲರಿಗೆ ಮಿತ್ರನಾಗಿ ಹೋಗ್ತಾನೆ ಅವನು. ಅದೇ ಮುಂದೆ ಅವ್ರೇನು ಹೇಳ್ತಾರೆ, ಕಾತರಕ್ಕೆ ಕಂಗೆಟ್ಟು ಕಳವಳಿಸದಿಪ್ಪನೇ ಪರಮಾತ್ಮ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಈ ಕಾತುರ ಆತುರ ಅನ್ನೋ ಎಲ್ಲ ವಿಷಯದಲ್ಲಿ ನಮಗೆ ಬಂದೇ ಬರ್ತಾವೆ. ಯಾವುದನ್ನು ನಾವು ಒಂದು ಸಮಾಧಾನದಿಂದ ವ್ಯವಹರಿಸೋದಿಲ್ಲ, ಯಾವುದನ್ನು ನಾವು ಒಂದು ನಿಶ್ಚಿಂತೆಯಿಂದ ಅದನ್ನು ತೆಗೆದುಕೊಳ್ಳೋದಿಲ್ಲ. ಎಲ್ಲದಕ್ಕೂ ಕಾತುರ, ಎಲ್ಲದಕ್ಕೂ ಆತುರ, ಎಲ್ಲದಕ್ಕೂ ಕಳವಳಿಕೆ, ಇವುಗಳೆಲ್ಲ ಇದ್ದಾಗ ಆತನಿಗೆ ಒಂದು ಜೀವನ ನೆಮ್ಮದಿ ಆಗೋದಿಲ್ಲ. ಅದಕ್ಕೋಸ್ಕರ ಆ ಕಾತುರತೆಗೆ ಕಳವಳಿಸಬಾರ್ದು. ಆ ಕಳವಳಿಸದೇ ಇದ್ದವ ಆತ ಯಾರಾಗ್ತಾನ ಆತ ಪರಮಾತ್ಮ ಆಗ್ತಾನ ಅನ್ನೋದನ್ನು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ನೀತಿ ನಿಜ ನೆಲೆಗೊಂಡಾತನೇ ಜಗನ್ನಾಥ. ಅಂದರೆ ಹಾಗೆ ನಾವು ಈ ಒಂದು ನೀತಿ ಸಂಹಿತೆ ಅಂತ ಹೇಳಿ ಏನಿದೆಯಲ್ಲ, ವಚನ ಸಾಹಿತ್ಯದಲ್ಲಿರ್ಬೋದು ಮತ್ತು ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ ಯಾವ ರೀತಿ ನುಡಿಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ವ್ಯವಹರಿಸಬೇಕು ಅಂತೇಳಿ ಏನು ನಮಗೆ ಹಿರಿಯರು ಶರಣರು ಒಂದು ನೀತಿ ಮಾರ್ಗವನ್ನು ಹಾಕಿಕೊಟ್ಟದಲ್ಲ, ಅದನ್ನು ನಾವು ಅರ್ಥಕೊಂಡಿದ್ವಿ ಅಂದಾಗ ಆತ ಏನಾಗ್ತಾನ ಅಂತಾರೆ ಅವರು, ಜಗನ್ನಾಥ ಆಗ್ತಾನ ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ, ಇವೇತರೊಳಗೂ ಸಿಕ್ಕ ದಿಪ್ಪಾತನೇ ಗುರುನಾಥ. ಅಂದರೆ ಯಾವುದರೊಳಗೂ ಸಿಕ್ಕಳದೆ ಅಲ್ಲಿ ಮಾತಿಗೆ ಮಥನ ಮಾಡೋದು, ಮತ್ತು ಕಾತರಕ್ಕೆ ಕಂಗೆಳೋದು, ಮತ್ತು ನೀತಿಯನ್ನು ಅರಿಯದೆಪ್ಪದು, ಇವು ಎಲ್ಲದರಲ್ಲಿಯೂ ಯಾರು ಸಿಕ್ಕೊಳ್ಳೋದಿಲ್ಲ. ಯಾರು ಒಂದು ನಿರ್ಲಿಪ್ತತೆಯಿಂದ ನಿಶ್ಚಿಂತೆಯಿಂದ ಒಂದು ಬದುಕನ್ನು ಕಟ್ಟಿಕೊಳ್ತಾರೆ ಅವರು ಗುರುನಾಥ ಆಗ್ತಾನವನು ಅನ್ನೋದನ್ನು ಇಲ್ಲಿ ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಹಾಗೆ ಅವರು ಮುಂದೆ ಹೇಳೋದು, ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಅಂದರೆ ಇಲ್ಲಿ ಈ ಹಡಪದ ಅಪ್ಪಣ್ಣವರ ಈ ವಚನದ ಒಂದು ಸದುದ್ದೇಶ ಏನಂತ ಕೇಳಿದರೆ, ಹೇಗೆ ಮಾತನಾಡಬೇಕು ಮಾತಿನ ಬಗ್ಗೆ ಮತ್ತು ಕಾತರತೆ ಬಗ್ಗೆ ಮತ್ತು ನೀತಿಯ ಬಗ್ಗೆ ಈ ವಚನದಲ್ಲಿ ನಮಗೆ ತಿಳಿಪಡಿಸ್ತಾರೆ. ಹಾಗಾದರೆ ನಾವು ಸಹಿತ ಶರಣರು ಹೇಳುವ ಹಾಗೆ ನಮ್ಮ ಬದುಕಿನಲ್ಲಿ ನಾವು ಯಾರನ್ನು ವೈರಿಗಳನ್ನು ಮಾಡ್ಕೋಬಾರ್ದು, ಕಾತರಕ್ಕೆ ಒಳಗಾಗಬಾರ್ದು, ಕಳವಳಿಸಬಾರ್ದು, ಮತ್ತು ಒಂದು ನೀತಿಯಿಂದ ನಾವು ನಡಿಬೇಕು. ಇವೆಲ್ಲ ನಮಗೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂಥ ಒಂದು ಜ್ಞಾನ ನಮಗೆ ಆಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.